ನಮ್ಮ ಜೊತೆಯಲ್ಲಿದ್ದಾರೆ. ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ನಮ್ಗೆ ಯಾವಾಗಾದ್ರೂ ಮನೆ ಹತ್ರ ಹೋಗಿದಾಗ ಕ್ಯಾಕರ್ಸ್ ಮುಗಿತಾರೆ, ನಮ್ಗೆ ಅವಮಾನ ಆಗುತ್ತೆ. ಅವ್ರಿಂದ ಏಯ್ ಏನು ಸುಮ್ಮನೆ ಬಂದಿದೆ, ಏನಾದರೂ ತಗೊಂಬಾರೋ, ಇದು ತಗೊಂಬಾರೋ, ಅದು ತಗೊಂಬಾರೋ, ಏನಾದರೂ ಮಾಡು ಅಂತ ಅವು ಎಲ್ಲರೂ ಬಂದ್ಬಿಟ್ಟು ಮಿನಿಸ್ಟ್ರ್ ಹತ್ರ ಹೋಗಿ MLAಗಳು ಗಲಾಟೆ ಮಾಡ್ತಾ ಇರ್ತಾರೆ. ಹೋಗಿ MLAs ಗಲಾಟೆ ಮಾಡ್ತಾರೆ, ನಮ್ಗೆ ಅದು ಕೊಟ್ಲಿ ಇದು. ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹೆಂಗೆ ಅಂದ್ರೆ ನಮ್ಮನ್ನು ಮುಗಿತಾರೆ ಹಿಡ್ಕೊಂಡು ಅವ್ರ ಮನೆಗೆ. ಏನೋ ಸುಮ್ಮನೆ ಏನಕ್ಕೆ ಬಂದಿದೆ ಅಂತ ಕೇಳಿ ನಮಗೆ ಈ ಪತ್ರಕರ್ತರು ಅವ್ರು ಬಂದ್ರೆ ಹೇಳ್ಕೊಳ್ಳೋಕೆ ಅವಮಾನ. ನೀವು ನಮಗೆ ಮಾಹಿತಿ ಕೊಟ್ಟರೆ ತಾನೇ ನಮ್ಗೆ ಇದು ಸಮಸ್ಯೆ ಇದೆ, ಇದು ನಮ್ಗೆ ಬೇಕಾಗ್ತದೆ, ಇದು ನಮ್ಮ ನೆಸಿಟಿ ಇದೆ ಅಂತ ನೀವು ಮಾಹಿತಿ ಕೊಟ್ಟರೆ ಆ ಮಾಹಿತಿ ತಗೊಂಡಾಗ ಅವ್ರ ಮುಂದೆ ಇಟ್ಟರೆ ಅವ್ರೊಂದು ಫೋನಲ್ಲಿ ಆಗೋಗ್ಬಿಡ್ತಾರೆ ಕೆಲಸ. ಆಗೋವಾಗೆ ಮಾಡ್ಕೋಬೇಕು ಕೆಲಸ. ಅದೇ ದೊಡ್ಡವ್ರು ಹೇಳ್ತಾರಲ್ಲ, ಕಬ್ಬಿನ ಹೀಟ್ ಮಾಡಿ ಅದು ಕೆಂಪು ಬಂದಾಗೆ ಹೊಡೆದ್ರೆ ಅದು ಬಗ್ಸ್ಕೋಬೇಕು, ತಿರ್ಗಾ ಅದಾದ್ಮೇಲೆ ಬಗ್ಸಕ್ಕಾಗಲ್ಲ. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986333899 ಅಥವಾ 9986933299. ಗೌರ್ಮೆಂಟ್ ನಮ್ಗೆ ಬರುತ್ತೋ ಬರಲ್ವೋ, ಇಲ್ಲ ಬೇರೆ ಗೌರ್ಮೆಂಟ್ ಬರುತ್ತೋ, ಯಾರು ಮಿನಿಸ್ಟರ್ ಇರ್ತಾರೋ, ಯಾರಿಲ್ವೋ, ಯಾರು ಗೆಲ್ತಾರೋ, ಯಾರು ಸೋಲ್ತಾರೋ, ಏನಾಗ್ತಾರೋ, ಹೆಂಗಾಗುತ್ತೋ ನಮ್ಗೆ ಯಾರಿಗೂ ಏನೂ ಗೊತ್ತಿಲ್ಲ. ಅದು ಆವತ್ತಿನ ದಿವಸಕ್ಕೆ ಗೊತ್ತಾಗೋದು. ಅದ್ರವರೆಗೂ ಯಾರು ಏನು ಪ್ರಿಡಿಕ್ಷನ್ ಮಾಡೋಕ್ಕಾಗೋದಿಲ್ಲ. ಹಂಗಿರುವಾಗ ಆಗೋ ಟೈಮಲ್ಲಿ ಎಲ್ಲ ಮಾಡ್ಕೋಬೇಕು. ಇವತ್ತು ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಅವ್ರು ನಮ್ಮನ್ನು ಕೇಳುವಂಥ ಪರಿಸ್ಥಿತಿಗೆ ಬಂದಿದೆ. ನಾವು ಆ ಥರ ಏನು ಕಂಪ್ಲೇಂಟ್ಸ್ ಇಲ್ಲ, ನಾವು ಯಾರೋ ಚಿಕ್ಕಪುಟ್ಟದ್ದು ಬರ್ತಾ ಇರುತ್ತೆ, ನೋಡ್ತಾ ಇದ್ದೀವಿ. ಇವಾಗ ನೀವು ಇಲ್ಲಿ ಹೇಳ್ತಾ ಇದ್ದು ನೋಡ್ರಿ, ನೀವು ಅದನ್ನು ಏನಿಲ್ಲ ಒಂದು ಲೆಟರ್ ಬರ್ಬಿಟ್ಟು ಆ ಕಾಪೀಸ್ ನಮ್ಗೆ ತಗೊಂಡು ನೋಡಿ, ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹತ್ರ ಕೂತ್ಕೊಂಡು ಒಂದು ಫೋನ್ ಮಾಡಿಸ್ಬಿಟ್ಟು ಎಲ್ಲರಿಗೂ ಒಂದು ಕಡೆಯಿಂದ ಕ್ಲಿಯರ್ ಮಾಡಿಸ್ತೀವಿ. ಇವಾಗ ನೀವು ಬೋರ್ವೆಲ್ ಇದ್ರೆ ಅದ್ರೂ ಮಾಡಿಸೋಣ, ವೆಹಿಕಲ್ಸ್ದು ಮಾಡಿಸೋಣ. ಆಮೇಲೆ ಸ್ಕ್ರಾಪ್ ಗಾಡಿಗಳಿದಾವಲ್ಲ, ಅದ್ಯಾಕೆ ಇನ್ನ ಇಟ್ಕೊಂಡಿರೋದು? ನಿಮ್ಮ ಸ್ಕ್ರಾಪ್ ಇಟ್ಕೊಂಡಿದ್ರಿ ಗಾಡಿಗಳಲ್ಲಿ ನಿಂತೋಗಿರೋ? ಇಲ್ಲ ಸರ್, ಅದೇ ಇದೆ ಮೇಡಮ್, ಇದ್ರ ಹತ್ರ ಇಲ್ಲಿ ಕ್ಲೀನ್ ಆಗಿದೆ. ಇದು ಜೀಪ್ ಒಂದು ಕಾರ್ ಒಂದು ಇದೆ ಸರ್, ಅದು ಅರೇಂಜ್ ಮಾಡಬೇಕು. ಮೆಟೀರಿಯಲ್ ಯಾವ್ದು ಇದಾಗಿದೆ ಅದೆಲ್ಲ ಮಾಡ್ತೀವಿ ಸರ್. ಆಮೇಲೆ ಇದ್ರದ್ದು ನಮ್ಮ ವಾಟರ್ ಸಪ್ಲೈ ಇದರಲ್ಲಿ ನಮ್ದೇನು ಬೋರ್ವೆಲ್ಸ್ ಇದೆ, 300 ಚಿಲ್ಲರೆ ಬೋರ್ವೆಲ್ಸು, ಅಲ್ಲಿ ಸುಮಾರು ಒಂದು 15-20 ವರ್ಷದಿಂದ ಹಾಕಿರೋ ಪಂಪು ಮೋಟ್ರು ನಮ್ಮ ರಿಪೇರಿ ಮಾಡಿ ಇಳಿಸಿ ಇವಾಗ ಏನು ರಿಪೇರಿ ಮಾಡಿದ್ರು ಇಳಿಸಿದ ತಕ್ಷಣ ಒಂದು 15-20 ದಿವಸಕ್ಕೆ ಹೊಟ್ಟೋಗ್ತಾ ಇರೋದನ್ನ ಸ್ಕ್ರಾಪ್ ಅಂತ ಮಾಡಿ ಅದಕ್ಕೆ ಹೊಸ ಮೋಟ್ರ್ ಮಾಡೋದಕ್ಕೆ ಅದೆಲ್ಲ ನೀವು ಒಂದು ಪ್ಲಾನ್ ಮಾಡ್ತಾ ಇದ್ದೀವಿ. ಆ ಕಾಪಿ ಕೊಡಿ ನಾನು ಕ್ಲಿಯರ್ ಮಾಡಿಸ್ತೀನಿ. ಇವಾಗ ಏನಂದ್ರೆ 2 ಡಿಪಾರ್ಟ್ಮೆಂಟ್ಗೂ ಒಬ್ಬರೇ ಮಿನಿಸ್ಟರ್, 2 ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಒಬ್ಬರೇ. ಆ ಕಡೆ ರಹೀಮ್ ಖಾನ್ ಸಾಹೇಬ್ರು ಇದ್ದಾರೆ, ಈ ಕಡೆ ಸುರೇಶ್ ಅಣ್ಣ ಅವರು ಇದ್ದಾರೆ. ಸೆಕ್ರೆಟರಿ ಅವ್ರು ಬಂದ್ಬಿಟ್ಟು ದೀಪಾ ಚೋಳಣ್ಣ ಅವರು, 2 ಡಿಪಾರ್ಟ್ಮೆಂಟ್. ನಾವು ಬೆಳಗ್ಗೆ ಸುರೇಶ್ ಅವ್ರ ಮನೆ ಹತ್ರ ದೀಪಾ ಚೋಳಣ್ಣ ಮೇಡಮ್ ಪಾಪ ಅಲ್ಲಿ ಬಂದಿರ್ತಾರೆ, ಏನೋ ಸೈನಿಗಳು ಮಾಡ್ಸೋಕ್ಕೆ. ಅದಕ್ಕೆ ವಿಧಾನಸೌಧಕ್ಕೆ ಹೋದ್ರು, ಆಫೀಸಲ್ಲಿ ಸಿಗ್ತಾನೆ ಇರ್ತಾರೆ. ಮೊನ್ನೆ ಅಸೆಂಬ್ಲಿ ಹೌಸಲ್ಲಿ ಸಿಕ್ಕಿದ್ರು, ಮಾತಾಡಿ ಇಮಿಡಿಯೇಟ್ ಆಗುತ್ತೆ ನಮ್ಮ ಕೆಲಸ. ಅದೇ ಡಿಪಾರ್ಟ್ಮೆಂಟ್ ಅವ್ರನ್ನ ನಾವು ಇಟ್ಕೊಂಡು ನಾವು ಕೆಲಸ ಮಾಡ್ಕೊಂಡಿಲ್ಲ ಅಂದರೆ ನಗರಸಭೆ ಪಟ್ಟಣ ಪಂಚಾಯತಿಗೆ ಸಂಬಂಧಪಟ್ಟಿದ್ದವ್ರು ಮಿನಿಸ್ಟರ್ಸ್ ಇಟ್ಕೊಂಡು ಇನ್ಚಾರ್ಜ್ ಮಿನಿಸ್ಟರ್ ಅವರೇ ಇಟ್ಕೊಂಡು ನಾವು ನಮ್ಮ ಕೆಲಸಗಳ ಮಾಡ್ಕೊಂಡಿಲ್ಲ ಅಂತ ಹೆಂಗೆ ನಾವು? ನನಗೆ ಅವ್ರು ನಮ್ಮನ್ನು ಬೈತಾರೆ ಅನ್ನೋದಕ್ಕೆ ನನಗೆ ಹೇಳೋದಕ್ಕೆ ಅವಮಾನ ನನಗೆ. ಆದರೂ ನಾವು ಹೇಳ್ಕೊಳ್ತೀವಿ, ಅವಮಾನ ಅಂದರೆ ಆಗಲಿ ಬಿಡು. ಅವರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನಮ್ಮನ್ನು ಕೇಳ್ತಾರೆ, ಏನೋ ಸುಮ್ಮನೆ ಬಂದು ತಗೊಂಬ, ಏನೋ ತಂದಿದ್ಯಾ ಅಂತ ಹೇಳ್ತಾರೆ. ಅಣ್ಣ ಏನು ಕೆಲಸ ಬೇಕು ಹೇಳು ಅಂತ. ದಿಢೀರದ್ದು ನಾವು ಏನಕ್ಕೋ ಹೋದಾಗ ಏನು ಕೆಲಸ ಬೇಕು ಅಂದಾಗ ನಮಗೆ ಕನ್ಫ್ಯೂಷನ್ ಆಗ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು ಬಿಲ್ಡಿಂಗ್ 10 ಕೋಟಿ ರಿಲೀಸ್ ಆಗುತ್ತೆ ಮಾತಾಡಿದೀವಿ, ಆಗಿದೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಪ್ರಾವಿಷನ್ ಇದೆ ರಿಲೀಸ್ ಮಾಡೋದಕ್ಕೆ 10 ಕೋಟಿ ಆಗುತ್ತೆ, ಅದನ್ನ ಇಮಿಡಿಯೇಟ್ ಮಾಡಿಸ್ಬೋದು.